ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಾವಂದುರ್ಗಕ್ಕೆ ಹೋಗ್ತಾ ಇದೀವಿ. ನೆಲಮಂಗಲದಿಂದ ಮಾಗಡಿಗೆ 6:30 ಬಸ್ ಹೊರಟೋಗಿದೆ. 7 ಗಂಟೆಗೆ ಬಂದೋ ನಾವು. ಇವಾಗ ತಾವರೆಕೆರೆಗೆ ಹೋಗಿ ಅಲ್ಲಿಂದ ಮಾಗಡಿಗೆ ಹೋಗಿ ಅಲ್ಲಿಂದ ಹೋಗಬೇಕು. ನಾನು ನಮ್ಮಮ್ಮ ಹೊರಟಿದ್ದೀವಿ. ನಮ್ಮ ಮಾವರು ಉತ್ಸವ ಮಾಡಿಸ್ತಾ ಇದ್ದಾರೆ ನರಸಿಂಹಸ್ವಾಮಿದು, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ನಾವು ಹೊಸಪೇಟೆಗೆ ಬಂದು ಇಲ್ಲಿಂದ ಆಟೋದಲ್ಲಿ ಸಾವಂದುರ್ಗಕ್ಕೆ ಹೋಗಬೇಕು. ಬಿಸಿಲು ಸಿಕ್ಕಾಪಟ್ಟೆ ಐತೆ ನೋಡಿ. ಇವಾಗ ನಾವು ಸಾವಂದುರ್ಗದಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಬರೋಷ್ಟೊತ್ತಿಗಾಗಲೇ ಟೈಮ್ 9 ಗಂಟೆ ಆಗಿತ್ತು. ಹೆಂಗಪ್ಪ ಬಂದ ಅಂದರೆ ನೆಲಮಂಗಲದಿಂದ ಮಾಗಡಿ ಬಸ್ ಇದೆ, ಮಾಗಡಿಗೆ ಬಂದು ಸಾವಂದುರ್ಗ ಬಸ್ ಇದೆ, ಆ ಥರ ಬರ್ಬೋದು. ನಮಗೆ ಬಸ್ ಮಿಸ್ ಆಗಿರೋದ್ರಿಂದ ನಾವು ತಾವರೆಕೆರೆಗೆ ಬಂದು ಹೊಸಪೇಟೆಗೆ ಬಂದು ಅಲ್ಲಿಂದ ಆಟೋದಲ್ಲಿ ಬಂದು ಬರೋಷ್ಟೊತ್ತಿಗೆ ಅಭಿಷೇಕ ಆಗಿದೆ, ಇನ್ನು ಅಲಂಕಾರ ಆಗಬೇಕು. ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನನ. ಅಮ್ಮನ ದೇವಸ್ಥಾನ ಓಪನ್ ಆಗಿದೆ, ಅದನ್ನು ಅಭಿಷೇಕ ಆಗಿ ಅರ್ಶಿನ ಕುಂಕುಮದ ಅಮ್ಮಂಗೆ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ ಆಗಿಲ್ಲ, ನಾನು ಅದನ್ನು ತೋರಿಸ್ತೀನಿ ನಿಮ್ಗೆ. ಇವಾಗ ಇಲ್ಲಿ ಅಭಿಷೇಕ ಮಾಡಿ ಅರ್ಶಿನ ಕುಂಕುಮದಲ್ಲಿ ಅಲಂಕಾರ ಮಾಡಿದ್ದಾರೆ. ಇನ್ನು ಹೂವಿನ ಅಲಂಕಾರ ಆಗಿಲ್ಲ. ಮಂಗಳಾರತಿ ತೋಣಿಗೆಲ್ಲ ಆಚೆ ಬಂದ ಅಲಂಕಾರ ಆದ್ಮೇಲೆ ನಾನು ಅದನ್ನು ತೋರಿಸ್ತೀನಿ. ಈಗ ನರಸಿಂಹಸ್ವಾಮಿ ದೇವಸ್ಥಾನದ್ದು ಅದನ್ನು ಇವಾಗ ಓಪನ್ ಮಾಡ್ತಾರೆ, ಅದನ್ನು ನಾನು ತೋರಿಸ್ತೀನಿ. ದೇವಸ್ಥಾನದಿಂದ ಚೌಟ್ರಿ ಬುಕ್ ಮಾಡಿದ್ರಲ್ಲ, ಅಲ್ಲಿಗೆ ಬರೋಷ್ಟಕ್ಕೆ ನೋಡಿ ಆರತಿಗಳೆಲ್ಲ ರೆಡಿ ಮಾಡಿಕೊಂಡು ಕಳಸೆಲ್ಲ ಆಗಲೇ ಪೂಜಿಸ್ಕೊಂಡಿದ್ದಾರೆ. ಯಾಕಪ್ಪ ಅಂತ ಅಂದರೆ ಉತ್ಸವ ಮೂರ್ತಿ ಇರುತ್ತಲ್ಲ ನರಸಿಂಹಸ್ವಾಮಿನ ಕರ್ಕೊಂಬರೋಕೆ ಹೋಗಬೇಕು. ಅದು ಐನವ್ರ ಮನೇಲಿರುತ್ತೆ, ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೂವೆಲ್ಲ ಅಲಂಕಾರಕ್ಕೆ ತಗೊಂಡೋಗಿ ಕೊಟ್ಟಿದ್ರು ನೋಡಿ. ತೇರಿಗೆಲ್ಲ ಆಗಲೇ ರಥಕ್ಕೆ ಅಲಂಕಾರನ ಮಾಡಿದ್ದಾರೆ, ದೇವ್ರಿಗೂ ಅಲಂಕಾರ ಮಾಡ್ತಾ ಇದ್ದಾರೆ. ಇವಾಗ ಕಳಸೆಲ್ಲ ಎತ್ಕೊಂಡು ಆರತಿಗಳು ಎತ್ಕೊಂಡು ಈಗ ಐನವ್ರ ಮನೆ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೂವಿನ ಅಲಂಕಾರ ಮಾಡ್ತಾಯಿದ್ರು ದೇವ್ರಿಗಿನ್ನೂ. ಅಲಂಕಾರ ಆದಮೇಲೂ ಇಲ್ಲಿ ಮಂಗಳಾರತಿ ಮಾಡ್ತಾಯಿದ್ದಾರೆ, ಅದನ್ನು ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ರು ಅಲಂಕಾರನೂ ಎಲ್ಲನೂ. ಅಲಂಕಾರ ಎಲ್ಲ ಆಯಿತು, ಮಂಗಳಾರತಿನೂ ಕೊಟ್ಟರು. ಈಗ ನಮ್ಮ ಮಾವಂಗೆ ಹೂವಿನ ಹಾರ ಹಾಕ್ಬಿಟ್ಟು ಅವ್ರ ಮಗಂಗೆ ಹೂವು ಹಾಕ್ಬಿಟ್ಟು ನಮ್ಮ ಮಾವನ ಕೈಗೆ ಅದನ್ನು ದಂಡ ಅಂತಾರೆ, ಇಲ್ಲಾಂದರೆ ಗದೆ ಅಂತಾರೆ. ನಿಮ್ಗೆ ಏನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗೆಲ್ಲ ಅಲಂಕಾರ ಆಗಿರೋ ದೇವ್ರನ್ನ ಆಚೆ ಕರ್ಕೊಂಬರ್ತಾ ಇದ್ದಾರೆ ರಥದ ಮೇಲೆ ಕುಂಡಿಸೋಕ್ಕೆ. ಪ್ರತಿ ವರ್ಷವೂ ಅಷ್ಟೇ ಉತ್ಸವನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಆಗಿರ್ಬೋದು, ದೇವ್ರಿಗಾಗ್ಬೋದು, ರಥಕ್ಕಾಗ್ಬೋದು, ಪ್ರತಿ ವರ್ಷವೂ ಇದೇ ಥರ ಇವ್ರು ಈ ಥರ ಅಲಂಕಾರ ಮಾಡಿಸೋದು. ಇವಾಗ ದೇವ್ರನ್ನ ಕರ್ಕೊಂಬರ್ತಾವ್ರೆ. ದೇವ್ರು ಕರ್ಕೊಂಬಂದು ಇವಾಗ ರಥದ ಮೇಲೆ ಕೊಂಡಿಸ್ತಾ ಇದ್ದಾರೆ. ಇವ್ರು ಬಂದು ನನಗೆ ಮಾವ ಆಗಬೇಕು. ಈ ವರ್ಷ ಯಾವ ಥರ ಬರುತ್ತಪ್ಪ ಅಂತಂದರೆ, ನಮ್ಮ ಅಪ್ಪ ಇದ್ದಾರಲ್ಲ, ಅವರಪ್ಪ ಇದ್ದಾರಲ್ಲ, ಅಂದರೆ ನಮ್ಮ ತಾತ ಇದ್ದಾರಲ್ಲ, ತಂಗಿ ಮಗ, ಸೋದರತ್ತೆ ಮಗ, ಆ ಥರ ನಮ್ಮ ಅಪ್ಪಂಗೆ ನಮಗೆ ಮಾವ ಆಗ್ತಾರೆ. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ನಮ್ಮ ಮಾವ ಬಂದು ಇವರು ದೇವನಹಳ್ಳಿಲಿ ಇರೋದು. ಅವ್ರ ಹೆಸರು ಬಂದು ನಂಜಯ್ಯ ಅಂತ ಕರೀತಾರೆ, ನಂಜುಂಡ ಅಂತ. ಅವ್ರ ಹೆಂಡತಿ ಪುಷ್ಪಲತಾ ಅಂತ ನೋಡಿ, ಅವ್ರ ಪಕ್ಕದಲ್ಲೇ ಇದ್ದಾರಲ್ಲ, ಅವ್ರು ನಮ್ಮ ಅತ್ತೆ. ಅವ್ರ ಮಗ ಆವಾಗಲೇ ನೀವು ನೋಡಿದ್ರಲ್ಲ, ಎತ್ಕೊಂಡಿದ್ರಲ್ಲ, ಅವನೇ ನಂದನ್ ಅಂತ ಮಗನ ಹೆಸರು, ಇನ್ನೂ ಚಿಕ್ಕವನವನು. ನೋಡಿ ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ರಥನ ದೇವಸ್ಥಾನದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನೆನ್ನೆನೇ ಬರಬೇಕಾಯ್ತು. ನೆನ್ನೆ ನಮ್ಮ ಅವ್ರ ಮನೆಗೆ ಹೋಗಿದ್ವಲ್ಲ, ಬರೋದು ಲೇಟ್ ಆಯಿತು. ನೆನ್ನೆಲ್ಲ ನಮ್ಮ ಅಮ್ಮಂಗೆ ತಲೆನೋವು, ಅದಕ್ಕೆ ನಾವು ಬರೋಕ್ಕಾಗಲಿಲ್ಲ. ನಾವು ಇವತ್ತು ಬೆಳಗ್ಗೆ ಬರೋದಕ್ಕೂ ಅಷ್ಟೇ ಅನುಕೂಲಕ್ಕೆ ಬಸ್ಸನ್ನು ಬುಕ್ ಮಾಡಿರ್ತಾರೆ, ಚೌಟ್ರಿನೂ ಬುಕ್ ಮಾಡಿರ್ತಾರೆ, ಆರಾಮಾಗಿ ಬಂದು ಇಲ್ಲಿ ಇರ್ಬೋದು. ನೋಡಿ ಇವೆಲ್ಲ ಮುಗಿಸ್ಕೊಂಡು ತೇರನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅಂದರೆ ಬೆಳಗಿನ ಜಾವ, ಮಂಗಳವಾರ ಇದು ನಡೆದಿರೋದು, ಅಂದರೆ ಸೋಮವಾರನೇ ಇವ್ರು ಬಂದಿರ್ತಾರೆ. ಮಂಗಳವಾರ ಬೆಳಗಿನ ಜಾವನೇ ಮರಿ ಹೊಡೆದಿರ್ತಾರೆ, ಆರತಿಗಳು ಮಾಡಿ ದೇವ್ರಿಗೆ ಪೂಜೆ ಮಾಡಿ. ಅದೇ ಇವತ್ತು ಅಡುಗೆ ಊಟ, ಸಿಹಿ ಊಟ, ಖಾರದ ಊಟ ಎರಡೂ. ನೋಡಿ ದೇವಸ್ಥಾನದ ಹತ್ರನೇ ಪೂಜೆ ಸಾಮಾನೆಲ್ಲ ಸಿಗ್ತಾ ಇರ್ತದೆ. ನೋಡಿ ಇವಾಗ ದೇವ್ರ ಹತ್ರಕ್ಕೆ ರಥನ ಕರ್ಕೊಂಬರ್ತಾ ಇದ್ದಾರೆ. ರಥನ 3 ಸುತ್ತು ದೇವಸ್ಥಾನ ಸುತ್ತು ಬರ್ತಾರೆ. ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂತ ಅಂದರೆ, ದೇವ್ರು ಬಂದು ಉದ್ಭವ ಮೂರ್ತಿ ಉಗ್ರ ನರಸಿಂಹಸ್ವಾಮಿ. ಇದು 12 ಅಡಿ ಎತ್ತರ ಇದೆ, 48 ಅಡಿ ಸುತ್ತಳತೆ ಇದೆ. ಪ್ರತಿ ಅಮಾವಾಸ್ಯೆಗೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. 500 ವರ್ಷ ಇತಿಹಾಸ ಇದೆ. ಅಮಾವಾಸ್ಯೆ ದಿವಸ ಇಲ್ಲಿ ನೀರು ಹಾಕ್ಸ್ಕೊಳ್ಳೋದ್ರಿಂದ ನಮಗೇನೇ ಮಾಟ ಮಂತ್ರ ಆಗಿರೋದು, ನಮ್ಮ ಕಷ್ಟ ಆಗಿರ್ಬೋದು, ಏನೇ ಒಂದಿದ್ರೂ ಪರಿಹಾರ ಆಗುತ್ತಂತೆ ಇಲ್ಲಿ. ಆಮೇಲೆ ನವರಾತ್ರಿ ದಿವಸನೂ ಅಷ್ಟೇ 9 ದಿವಸ ಪೂಜೆ ಮಾಡ್ತಾರಂತೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ 3 ಗಂಟೆವರೆಗೂ ದೇವಸ್ಥಾನ ಬಾಗಿಲು ಓಪನ್ ಇರುತ್ತೆ. ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ದೇವಸ್ಥಾನದ ಮಾಹಿತಿ ಇದಾಗಿತ್ತು. ಇವಾಗ ನೋಡಿ ಪರಾವ್ ಮಾಡ್ತಾ ಇದ್ದಾರೆ, ಅಂದರೆ ಅಳಸೇನು ಬಾಳೆಹಣ್ಣೆಲ್ಲ ಪ್ರಸಾದ ಮಾಡಿರ್ತೀವಲ್ಲ, ಅದನ್ನ ಇಟ್ಟು ಪೂಜೆ ಮಾಡಿಬಿಟ್ಟು ಗಡ್ಗಂಬದ ಹತ್ರ ರಥ ಬಂದಿರ್ತದಲ್ಲ, ಅದು ನಿಲ್ಲಿಸ್ಬಿಟ್ಟು ದೇವಸ್ಥಾನದ ಎದುರುಗಡೆನೆ ಪೂಜೆ ಮಾಡ್ತಾ ಇದ್ದಾರೆ. ಈಗ ಭಕ್ತರ ಗುರು ಭಕ್ತರು ದೇವ ಭಕ್ತರು ಭಕ್ತರ ಲೋಕೇಶನ್ ಗೋಜ್ಞಾನ ಚಲಭೋಪರ ನಿವಾರಣ ಭಕ್ತರ ಪರಿಪಾಲೋ ಶಿಶುಪಾಲದಂತ ಪಾಲ ಮಾಯಾ ವಿಭಾಯ ಕೊಡೋ ಅಭಿವೃದ್ಧಿ ಕೊಡೋ ಶಾಸಲ ಸಿಂಹಾಚಲ ಭದ್ರ ಲಕ್ಷ್ಮೀ
ನರಸಿಂಹಾಣಿನ ಕಟಾಕ್ಷ ಉಂಟಾದ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ವರದ ಗೋವಿಂದ ವರದ ಗೋವಿಂದ ಗೋವಿಂದ ಭಕ್ತರನ್ನು ಉದ್ಧಾರ ಮಾಡ ಗೋವಿಂದ ಗೋವಿಂದ ಭಕ್ತರ ಅಪರಾಧವನ್ನು ಕ್ಷಮಿಸ ಗೋವಿಂದ ಗೋವಿಂದ ನರಸಿಂಹನ ಪಾದಾರ ವೇಗತಿ ಗೋವಿಂದ ನರಸಿಂಹನ ಪಾದಾರ ವೇಗತಿ ಗೋವಿಂದ ನರಸಿಂಹನ ಪಾದಾರ ವೇಗತಿ ಗೋವಿಂದ ನರಸಿಂಹಾಣಿನ ಪಾದಾರ ವೇಗತಿ ಗೋವಿಂದ. ಇವಾಗ ಪ್ರಸಾದ ಇಟ್ಟು ಪೂಜೆ ಮಾಡಿದ್ರಲ್ಲ ಅದನ್ನು ತೊಗೊಂಡೋಗಿ ದೇವಸ್ಥಾನದ 4 ಮೂಲೆಗೂ ಒಂದೊಂದು ಎಡೆ ಇಟ್ಟುಬಿಟ್ಟು ಪೂಜೆ ಮಾಡ್ಕೊಂಬರ್ತಾರೆ. ಆಮೇಲೆ ಅದು ನಮ್ಗೆ ದರ್ಶನ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಪ್ರಸಾದ ಕೊಡ್ತಾರೆ. ನೋಡಿ ಇವಾಗ ದೇವಸ್ಥಾನದ ಎಂಟ್ರೆನ್ಸ್ ಇದ್ದೇನೆ ನೋಡಿ. ಈ ಅಲಂಕಾರ ಎಲ್ಲನೂ ಅಷ್ಟೇ ನಮ್ಮ ಆವರಣೆ ಮಾಡಿಸಿರೋದು, ಹೂವಿನ ಅಲಂಕಾರ ಎಲ್ಲನೂ. ಇವಾಗ ನೀವು ದೇವ್ರು ನೋಡ್ಬೋದು, ಉಗ್ರ ನರಸಿಂಹ ಸ್ವಾಮಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋರ್ಗು ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡಿ ದರ್ಶನ ಮಾಡ್ಕೊಳ್ಳಿ. ಇದು ನೋಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಲಕ್ಷ್ಮೀ ಅಮ್ಮನವ್ರು ಇದ್ದಾರೆ ನೋಡಿ. ಅಮ್ಮನವರು ನೀವು ನೋಡ್ಬೋದು, ಅದ್ರಲ್ಲಿ ಸರಿಯಾಗಿ ನಿಮಗೆ ಮುಖ ಕಾಣಿಸ್ತಾ ಇಲ್ಲ. ಆವಾಗಲೇ ಅಷ್ಟೊಂದು ಕುಂಕುಮದ ಅಲಂಕಾರದಲ್ಲಿ ಅಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ, ಅದು ನೋಡ್ಬೋದು ನೀವು ನೋಡಿ. ಇವಾಗ ದರ್ಶನ ಮಾಡಿಕೊಂಡು ನಾನು ಆಚೆ ಬಂದೆ. 2 ದೇವ್ರಿಗೂ ಅಷ್ಟೇ ಅಲಂಕಾರ, ಹೂವಿನ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಈಗ ನಾನು ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಅಂದರೆ ನಮ್ಮ ಅಪ್ಪನ ಮನೆ ಕಡೆಯವರು ಇವರೆಲ್ಲರೂ, ನಮ್ಮ ಅಪ್ಪನ ಬಳಗ. ನಮ್ಮ ಆಂಟಿ ಮಗಳು ಕೂತಿದೆ ನೋಡಿ, ಕೋತಿ ಬಂದು ಹೂವು ಕಿತ್ಕೊಂಡು ತಿಂತೈತೆ. ನಮ್ಮಮ್ಮ ಇಲ್ಲಿ ನಮ್ಮ ಚಿಕ್ಕಮ್ಮದಿರ ಜೊತೆ ಮಾತಾಡ್ತಾರೆ. ಅಂದರೆ ನಮ್ಮ ಮಾವ ಇದ್ದಾರಲ್ಲ, ನಂಜಯ್ ಮಾವ, ಅವ್ರ ಅಕ್ಕ ಒಬ್ಬರು, ಶಿವಿ ಆಂಟಿ ಅಂತ ಒಬ್ಬರು ಲಕ್ಷ್ಮಿ ಅಕ್ಕ, ಅವ್ರ ತಂಗಿ ಒಬ್ಬರು. ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ದೇವಸ್ಥಾನದಿಂದ ಚೌಟ್ರಿ ಹತ್ರಕ್ಕೆ ಬಂದೆ ನೋಡಿ. ಎಲ್ಲರೂ ಕುತ್ಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಕೂತಿದ್ದಾರೆ. ನಮ್ಮ ಅಪ್ಪ ಇದ್ದಾರಲ್ಲ, ಎಲ್ಲ ಸೋದರತ್ತೆದಿರು, ಚಿಕ್ಕಮ್ಮದಿರು, ಇವರೆಲ್ಲರೂ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದು. ಈಗ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇರೋರು ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಸೋದರತ್ತೆ. ನಮ್ಮ ನಂಜಯ್ ಮಾವ ಇದ್ದಾರಲ್ಲ, ಅವರಮ್ಮ ನನಗೆ ಅಜ್ಜಿ ಆಗಬೇಕು. ಎಲ್ಲ ಬಂದು ನಮ್ಮ ಅಪ್ಪಂಗೆ ಚಿಕ್ಕಮ್ಮದಿರು, ಅತ್ತೆದಿರು ಎಲ್ಲರೂ ಅವರೇ. ನಮ್ಮ ನಂಜಯ್ ಮಾವ ಇದ್ದಾರಲ್ಲ, ಅವರ ದೊಡ್ಡಕ್ಕನೇ ನಮ್ಮ ಚಿಕ್ಕಪ್ಪಂಗೆ ಮಾಡ್ಕೊಂಡಿರೋದು ನೋಡಿ. ಇವರೇನೆ ನಮ್ಮ ಗಂಗಾ ಚಿಕ್ಕಮ್ಮ. ಇವರೆಲ್ಲ ಬಂದು ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರ ಮಕ್ಳುಗಳು ಇವರೆಲ್ಲರೂ ಬಂದು ನನಗೆ ತಂಗಿದೀರು ಆಗ್ತಾರೆ. ಈ ಹುಡುಗಿ ಬಂದು ನಮ್ಮ ಪುಷ್ಪತ್ತೆ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳು. ಈ ಹುಡುಗಿ 4 ಜನ ಹೆಣ್ಮಕ್ಳು. ಹಾಗೆ ನಮ್ಮ ಮಾವ ಒಬ್ಬರೇ 5 ಜನ ಮಕ್ಕಳು ನಮ್ಮ ಅಜ್ಜಿಗೆ. ಇವನು ಬಂದು ನನ್ನ ಮನು ಅಂತ, ನನ್ನ ತಮ್ಮ, ನನ್ನ ತಮ್ಮ ಚಿಕ್ಕಪ್ಪನ ಮಗ ಇವನು. ನಮ್ಮ ನಂದ ನಾಯಿ ಮಾಡೋ ಅಂದರೆ ಮಾಡ್ತಾಯಿಲ್ಲ. ಇವನ್ನೆಲ್ಲ ನಾನು ಮಾತಾಡ್ಸ್ಕೊಂಡು ವಿಡಿಯೋ ಮಾಡೋಷ್ಟೊತ್ತಿಗೆ ನಮ್ಮ ಮಾವನು ಬಂದರು. ಅವರು ಪೂಜೆ ಮುಗಿಸ್ಕೊಂಬಂದು ನೋಡಿ ಇಲ್ಲಿ ಬಂದು ಮಾತಾಡ್ಸ್ತಾ ಇದ್ದಾರೆ. ನಮ್ಮ ಅಮ್ಮನ ತಮ್ಮ ನೀವು ನೋಡಿದ್ದೀರಾ. ನಮ್ಮ ಆಂಟಿ ಮಗನ ಹಾಯ್ ಮಾಡೋ ಅಂದರೆ ಅವನು ನಾಚ್ಕೊಂಡು ಕೂತ್ಕೊಂಡಿದ್ದಾನೆ. ನಮ್ಮ ಮಾವನ ದೊಡ್ಡ ಮಗಳೂ ಅಷ್ಟೇ ಈ ಕಡೆ ನಮ್ಮ ಅಪ್ಪನ ಕಡೆ ಸಂಬಂಧಕ್ಕೇ ಕೊಟ್ಟಿರೋದು. ಅವ್ರ ರಿಲೇಷನ್ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ಅಡುಗೆ ಏನೇನು ಮಾಡ್ತಾಯಿದ್ದಾರೆ ಅಂತ ನಾನು ಅಡುಗೆ ಮನೆಗೆ ಬಂದೆ. ನಮ್ಮ ಮಾವ ಇಲ್ಲಿ ಕುತ್ಕೊಂಡಿದ್ರು. ಅವ್ರು ವಿಡಿಯೋ ಮಾಡಬೇಡ ಅಂದರು, ಹಂಗೂ ನಾನು ಮಾಡಿಕೊಂಡೆ ಅವ್ರದ್ದು. ಆಮೇಲೆ ಇಲ್ಲಿ ಅಡುಗೆಗಳು ಮಾಡ್ತಾಯಿದ್ರು. ಅಂದರೆ ಕುರಿದು ಮಾಡ್ತಾಯಿದ್ರು, ಮೇಕೆದು 2 ಮಟನ್ ಸಾಂಬಾರು ಮಾಡ್ತಾಯಿದ್ರು. ತಿನ್ನೋರು ಇರ್ತಾರೆ, ತಿಂದಿಲ್ದವರು ಇರ್ತಾರೆ ಅಂತ. ಮೊಟ್ಟೆನೆಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ರು. ಸಲಾಡ್ಗೂ ಅಷ್ಟೇ ಇಲ್ಲೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಭಟ್ರಿಗೆ ಫೋನ್ ನಂಬರ್ ಕೊಡಿ, ನಾನು ಯೂಟ್ಯೂಬಲ್ಲಿ ಬರುತ್ತೆ, ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಯಾರು ಮಾಡ್ತಾ ಇದ್ದಾರೆ ಕೊಡ್ತಾಯಿಲ್ಲ. ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಇವಾಗ. ಯಾವ ಊರು ನಿಮ್ಮದು? ಇಲ್ಲಿ ಶಿಡ್ಲಘಟ್ಟನಾ? ತೋರಿಸಿದ್ದೀನಿ. ಇವಾಗ ಭಟ್ರನ್ನ ಮಾತಾಡ್ಸ್ಕೊಂಬಂದೆ. ಅಡುಗೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ತಿಂಡಿಗೆ ಉಪ್ಪಿಟ್ಟನ್ನು ಕೇಸರಿ ಬಾತ್ ಮಾಡಿಸಿದ್ರು. ಇನ್ನು ಅಮ್ಮ ಇವಾಗ ತಿಂಡಿ ತಿಂತಾಯಿದ್ದಾರೆ, ನನಗೂ ಹಾಕ್ಸ್ಕೊಂಡು ಕಾಯ್ತಾಯಿದ್ರು. ಈಗ ನಾನು ತಿಂದ್ಬಿಟ್ಟು ಮತ್ತೆ ಅಡುಗೆ ಮನೆ ಕಡೆಗೆ ಬಂದೆ. ಅಡುಗೆ ಎಲ್ಲ ರೆಡಿಯಾಗಿತ್ತು. ಮಟನ್ ಸಾಂಬಾರೆಲ್ಲ ರೆಡಿಯಾಗಿ, ಪಾಯಸನೂ ನೋಡಿ ರೆಡಿ ಮಾಡಿದರು. ಮೊಟ್ಟೆ ಆವಾಗಲೇ ಬಿಡಿಸ್ತಾಯಿದ್ರು, ಅದನ್ನೆಲ್ಲ ಕುಯ್ದು ಉಪ್ಪು ಖಾರ ಹಾಕಿ ಇಡ್ತಾಯಿದ್ರು. ಕಬಾಬ್ಗೂ ಕಲಸಿಕ್ಕಿದ್ರು. ಸಲಾಡ್ಗೆ ಹಚ್ಚಿದ್ರಲ್ಲ ಅದನ್ನೆಲ್ಲ ಸ್ಟಿಕ್ ಹಾಕಿ ಅದನ್ನು ಇಡ್ತಾಯಿದ್ರು. ನೆನ್ನೆಯಿಂದ ಯಾರ ಮೊಬೈಲಲ್ಲೂ ಟವರ್ ಇಲ್ವಂತೆ. ಈ ಹುಡುಗರು ಟವರ್ ಬರ್ತಾ ಇದ್ದಂಗೆ ನಮ್ಮ ಆಂಟಿ ಮಕ್ಕಳು ಓಡಿ ಬಂದಿದ್ದಾರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಂಟಿ ಅಂದ್ಬಿಟ್ಟು. ನಿಮ್ಮಿಬ್ಬರಿಗೆ ಥ್ಯಾಂಕ್ಸ್ ಕಂಡ್ರು ಅಂತ ಹೇಳ್ತಾ ಇದ್ದೀನಿ. ಅವ್ರನ್ನೂ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಡುಗೆ ಎಲ್ಲ ರೆಡಿ ಆಗಿತ್ತು. ಎಲ್ಲ ಬಕೆಟ್ಗೆ ಹಾಕ್ಬಿಟ್ಟು ಊಟಕ್ಕೆ ಬಡ್ಸೋಕ್ಕಾಗಲೇ ರೆಡಿ ಮಾಡ್ಕೊತಾ ಇದ್ದಾರೆ. ಬಿರಿಯಾನಿ ಅಂತೆ, ಮಟನ್ ಸಾಂಬಾರು, ಕಬಾಬು ಎಲ್ಲ ಮಾಡಿದ್ರು. ಆಮೇಲೆ ತಿಂದಿಲ್ದವ್ರಿಗೆ ಒಬ್ಬಟ್ಟು ಅಡುಗೆ ಮಾಡಿಸಿದ್ರು. ಹೆಸರುಬೇಳೆ ಪಲಾವು, ಒಬ್ಬಟ್ಟು ಮಾಡಿಸಿದ್ರು. ಸಿಹಿ ಅಡುಗೆ 2 ಮಾಡಿಸಿದ್ರು, ಖಾರನೂ ಸಿಹಿ ಅಡುಗೆನೂ. ನೋಡಿ ಇವಾಗ ಎಲ್ಲರೂ ಕೂತ್ಕೊಂಡಿದ್ದಾರೆ, ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಊಟ ಬಡಿಸ್ತಾ ಇದ್ದಾರೆ. ನಾನು ಇವಾಗ ಊಟಕ್ಕೆ ಕೂತಿದ್ದೀನಿ. ಎಲ್ಲರೂ ಬಂದು ನಮ್ಮ ಅಪ್ಪನ ರಿಲೇಷನ್. ಇಲ್ಲಿ ನಾನು ಯಾರ ಹೆಸರು ಹೇಳಿಲ್ಲ. ಇಲ್ಲಿ ನಾನು ಸುಮ್ಮನೆ ನಿಮ್ಮನ್ನೆಲ್ಲ ತೋರಿಸಿದ್ದೀನಿ, ಯಾರು ಬೇಜಾರು ಮಾಡ್ಕೊಬಾರ್ದು ಅಂತ ಕೇಳ್ತಾ ಇದ್ದೀನಿ. ನೋಡಿ ಇವಾಗ ಊಟ ಬಡಿಸ್ತಾ ಇದ್ದಾರೆ. ಅಡುಗೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಭಟ್ರಿಗೆ ನಾನು ಕೇಳಿದೆ, ಫೋನ್ ನಂಬರ್ ಕೊಡಿ, ನಾನು ಹಾಕ್ತೀನಿ, ಯೂಟ್ಯೂಬಲ್ಲಿ ಬರುತ್ತೆ, ನಿಮ್ಮ ನಂಬರು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಡುಗೆ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಲ್ಲ ಅಂದೆ. ಅವರು ಯಾಕೋ ಗೊತ್ತಿಲ್ಲ, ಬೇಡ ಕಣಕ್ಕ ಅಂತ ಅಂದರು. ಕಬಾಬೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು. ಯಾಕಂದರೆ ನಾನು ಮಟನ್ ಸ್ವಲ್ಪ ತಿಂತೀನಿ, ಕಬಾಬ್ನ ಇನ್ನೊಂದು 2 ಪೀಸ್ ಆಮೇಲೆ ಹಾಕ್ಸ್ಕೊಂಡೆ. ಪಾಯಸ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಊಟ ಆದಮೇಲೆ ಮತ್ತೆ ಇನ್ನೊಂದು 2 ಬಾಟ್ಲು ಹಾಕ್ಕೊಂಡು ಕುಡ್ದಿದ್ದೀನಿ. ನೋಡಿ ಇವಾಗ ಮುದ್ದೆ ಹಾಕಿ ಮಟನ್ ಸಾಂಬಾರು ಹಾಕ್ತಾಯಿದ್ದಾರೆ. ತಿನ್ನೋರಿಗೆ ಅದೇ ಮೇಕೆದು ಹಾಕಿದ್ರು, ತಿಂದಿಲ್ದವ್ರಿಗೆ ಕುರಿದು 2 ಸಾಂಬಾರನ್ನು ಇಲ್ಲಿ ಬಡಿಸಿದ್ರು. ಬಿರಿಯಾನಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು.
ಇವಾಗ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ಈಗ ನಾನು ಎಲ್ಲರನ್ನೂ ನಮ್ಮ ಚಿಕ್ಕಮ್ಮನ ಮಗನ ಕೈಲಿ ಕೊಟ್ಟಿದ್ದೆ, ಎಲ್ಲರನ್ನೂ ಇಲ್ಲಿ ವಿಡಿಯೋ ತೋರಿಸ್ಕೊಂಬರೋ ಅಂತ. ಅವ್ನು ತೋರಿಸ್ತಾ ಇದ್ದಾನೆ. ನಾವು ಇವಾಗ ಊಟ ಮಾಡ್ಕೊಂಡು ಹೊಡ್ತಾ ಇದ್ದೀವಿ, ಯಾಕಂದರೆ ಸಂಜೆ 6 ಗಂಟೆಗಂತೆ ಬಸ್ ಹೊಡೋದು. ಎಲ್ಲರದ್ದು ಊಟ ಆಗಬೇಕು, ಸಾಮಾನೆಲ್ಲ ಹಾಕ್ಕೊಬೇಕಲ್ವ, ಅದಕ್ಕೆ ನಾವು ಊಟ ಮಾಡಿಬಿಟ್ಟು ನಾವು 3 ಗಂಟೆಗೇ ಇಲ್ಲಿ ಹೊರಟಿದ್ದೀವಿ. ಊಟ ಮಾಡ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಇಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಅವ್ರ ಮಗನ ಕೈಲಿ ಇವಾಗ ಎಲ್ಲರಿಗೂ ರೇಷನ್ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಅಷ್ಟೇ ಇವರು ಒಂದು 50 ಜನಕ್ಕೆ ಈ ಥರ ರೇಷನ್ ಕೊಡ್ತಾರೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ವ್ಯೂಸ್ ಬರ್ತಾಯಿದೆ, ನೀವು ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಮಾಡ್ಕೊಳ್ಳಿ ಪ್ಲೀಸ್ ಅಂತ ಇದ್ದೀನಿ. ಬಾಯ್ ಎಲ್ಲರಿಗೂ.